ಕೊಡುವಷ್ಟು ನೀರು ನಮ್ಮಲ್ಲಿ ಇದೆ ಸರ್. ಯಾವುದು ಈಗೇನು ಪಾಲಾರ್ ನಾವು ಕೆರೆ ನೋಡಿದ್ವು ಅಲ್ಲಿ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಏನು WTP ಮಾಡಿದ್ದಾರೆ ಅಲ್ಲಿ ಸಾಮರ್ಥ್ಯ ಎಷ್ಟಿದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ನೀರನ್ನು ಅವರು ಲಿಫ್ಟ್ ಮಾಡೋಕ್ಕಾಗ್ತಾ ಇದೆ. ಈಗ ಉದಾಹರಣೆಗೆ ಅಲ್ಲಿ ಕೆಪಾಸಿಟಿ 13 MLD ಇದೆ ಅಂತಂದರೆ ಅಥವಾ 10 MLD ಇದೆ ಅಂದರೆ ಇವರು 5-6 MLD ಮಾತ್ರ ಲಿಫ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಮೆಷಿನರೀಸ್ಗಳದ್ದು ಸಾಮರ್ಥ್ಯ ಕಡಿಮೆ ಆಗೋಗಿದೆ. ಇದು ಒಂದು. ಆಮೇಲೆ ಏನಾಗಿದೆ, ಈಗ ಅಮೃತ್ ನೀವು ಹೇಳಿದ್ರಲ್ಲ, ಹಿಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ತಗೊಂಡಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಂಪೂರ್ಣ ಆಗಿಲ್ಲ ಅಂತ ನನಗೆ ಇಂಜಿನಿಯರ್ ಹೇಳ್ತಿದ್ದಾರೆ. ಇನ್ನು 5 ಕಿಲೋಮೀಟ್ರಷ್ಟು ಕೆಲಸ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಬೇಕು. ಆಮೇಲೆ ಅದು ಆಗದೆ ಹೋದರೆ ಏನಾಗುತ್ತೆ, ಅಲ್ಲಿ ಲೀಕೇಜಸ್ ಬರ್ತವೆ. ನೀರು ಬಂದರೂ ಕೂಡ ಅದು ಬೇತಮಂಗಲ ಪಟ್ಟಣಕ್ಕಾಗಲಿ ಅಥವಾ ನಮ್ಮ KGF ನಗರಕ್ಕಾಗಲಿ ತಲುಪೋದಿಲ್ಲ. ಸೊ ಅದನ್ನು ಸೆಟ್ರೇಟ್ ಮಾಡೋಕ್ಕೆ ಕೂಡ ಹೇಳಿದ್ದೀನಿ. ಆಮೇಲೆ ಈಗೇನು ಬರ್ತಾ ಇದೆಯಲ್ಲ, ನಮಗೆ ನೀರು ಸಿಗ್ತಾ ಇದೆಯಲ್ಲ, ಆ ನೀರಿನಲ್ಲಿ ನಮಗೆ 50% ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. KGFನಲ್ಲಿ 50%, ಬೇತಮಂಗಲದಲ್ಲಿ 50%. ಆದರೆ ನಮಗಿರ್ತಕ್ಕಂಥ ಸೋರ್ಸ್ ನೋಡಿದ್ರೆ, ನಮಗಿರ್ತಕ್ಕಂಥ ನೀರಿನ ಅಗಾಧತೆ ನೋಡಿದರೆ ಅದು ಯಾವುದೇ ರೀತಿಯಲ್ಲೂ ನಮ್ಮ ಇಡೀ KGFಗೆ ಮತ್ತು ಬೇತಮಂಗಲಕ್ಕೆ ಸಂಪೂರ್ಣವಾಗಿ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯವೂ ಇದೆ ಮತ್ತು ನೀರು ಕೂಡ ಇದೆ. ಹಾಗಾಗಿ ಸಾಮರ್ಥ್ಯನ ಅಭಿವೃದ್ಧಿ ಮಾಡಬೇಕು, ಮೆಷಿನರೀಸ್ ಅದನ್ನು ಆಗ್ಮೆಂಟ್ ಮಾಡಬೇಕು. ಅದಕ್ಕೊಂದು ಡೀಟೇಲ್ ಪ್ರಪೋಸಲನ್ನು KWSDBಗೆ ಕಳಿಸಿ ಅದನ್ನೇನಾದ್ರು ನೀವು ಸ್ಟ್ರೆಂಥನ್ ಮಾಡೋಕ್ಕೆ ಸಾಧ್ಯವೇ ಅಥವಾ ಹೊಸದಾಗಿ ನೀವು ಮಾಡಲಿಕ್ಕೆ ಸಾಧ್ಯ, ಹೊಸದಾಗಿ ಮಾಡಲೇಬೇಕು. ಇಲ್ಲಾಂದರೆ ನಗರ ಬೆಳೆದಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಕುಡಿಯೋ ನೀರು ಮೂಲಭೂತವಾದಂಥ ಒಂದು ಸೌಕರ್ಯ ಅದನ್ನು ಕೊಡದೆ ಹೋದರೆ ಅದು ತಪ್ಪಾಗ್ತದೆ. ಸೊ ಹಾಗಾಗಿ ನಾನು KWSDB ಜೊತೆ ಕೂಡ ಪ್ರಪೋಸಲನ್ನು ಒಂದು ಮೀಟಿಂಗ್ ಕರೆಸಿ ಅದನ್ನು ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸರ್, ವಾಟರ್ ಬೋರ್ಡಿಂದ ಪೇಮೆಂಟ್ ಕಾಂಟ್ರಾಕ್ಟರ್ಗೆ ಆಗಲಿಲ್ಲ ಅನ್ನೋ ಕಾಂಟ್ರಾಕ್ಟರ್ ಕೆಲಸ ಪೆಂಡಿಂಗ್ ಮಾಡಿ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಸರ್. ಏನೋ ಬ್ಲಾಕ್ ಮಾಡೋಕ್ಕೂ ಹೇಳಿದ್ದೀವಿ, ಅವ್ರ ಡಿಸಿಷನ್ ಅವರು ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ. KWSDB ಅದು ಬೋರ್ಡ್ ತಗೊಳ್ಳೋ ತೀರ್ಮಾನ. ಬಹುಶಃ ಅವ್ರಿಗೇನೋ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. 2021 ಪೆಂಡಿಂಗ್ ಇದೆ ಸರ್. ಇದು KGF ನೀರು ಬರ್ತಾ ಇದೆ ಸರ್, ಬೆಸ್ಕಾಲ್ ನೀರು ಬರುತ್ತೆ. KGF ವಾಟರ್ ಡಿಪಾರ್ಟ್ಮೆಂಟ್, ಸಾಂಪಿನ ಮೈನಿಂಗ್ ಇರೋ ಒಂದು ವಾಟರ್ ಡಿಪಾರ್ಟ್ಮೆಂಟ್, ಅಲ್ಲಿ ನೀರು ಬರುತ್ತೆ. ಕೆಲವು ವಾಟ್ಸ್ ಮಾತ್ರ ಬರ್ತಾ ಇದೆ ಸರ್. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಆಗಿಲ್ಲ, ನಂಬರ್ 1. ಆಮೇಲೆ ಈಗ ಇಲ್ಲಿ ಲಿಫ್ಟ್ ಮಾಡೋ ನೀರು ನಿಮಗೆ ಕೇವಲ ನಾನ್ ಮೈನಿಂಗ್ ಏರಿಯಾ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ, ಮೈನಿಂಗ್ ಏರಿಯಾ ಕೊಡೋಕ್ಕೆ ಆಗ್ತಾ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಭಾಳ ವರ್ಷಗಳಿಂದ 20 ವರ್ಷದಿಂದ ಹೀಗೆ ಆ ಸಮಸ್ಯೆನ ಅಡ್ರೆಸ್ ಮಾಡಬೇಕು. ಈಗ ನನ್ನ ಗಮನಕ್ಕೆ ಬಂದಿದೆ. ವಾಟ್ ಎವರ್ ಬೆಸ್ಟ್ ನಾನು ನನ್ನ ಒಂದು ಅಧಿಕಾರ ಅವಧಿನಲ್ಲಿ ಒಬ್ಬ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಏನು ಮಾಡೋಕ್ಕೆ ಸಾಧ್ಯ ಇದೆ. ಹಿಂದೆ ನನಗೆ ಕಣ್ಣಿಲ್ಲ, ಮುಂದೆ ಬನ್ನಿ, ಈ ಕಡೆ ಬನ್ನಿ, ಜನನೇ ಒಳಗಡೆ ಬಿಟ್ಟಿದ್ದೀವಿ. ಈಗ ಇದನ್ನು ಹಾಕಿದ ಮೇಲೆ ಇದನ್ನು ದಾಟಿ ಹೋಗಬಾರ್ದು, ನೋಡಬೇಕು ಅವರು ಅಷ್ಟೇ. ಯಾಕಂದ್ರೆ ಅವರು ಇದ್ದಾರೆ ಜನನೆಲ್ಲ ಬಿಟ್ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಾ? ಏನು ಕಂಟ್ರೋಲ್ ಮಾಡೋದಪ್ಪ, ಈ ಪ್ರಶ್ನೆ ಅದಲ್ಲ. ಅಲ್ಲಿಗೆ ಯಾಕೆ ಬಿಟ್ಟಿದ್ದೀರಿ ಅವರು ಸರ್? ಕೋಡಿ ಸ್ಟಾರ್ಟ್ ಆಗಿ ನೋಡಿದ್ದಲ್ಲಪ್ಪ, ಈಗ ಜನನೇ ಹಾಕಿ ಬಿಡಿ ಸ್ವಲ್ಪ ಈ ಕಡೆ ಬನ್ನಿ. ನೀವು ಮಾರ್ಕ್ ಮಾಡಿದ ಮೇಲೆ ನೀವು ದಾಟಿ ಹೆಂಗೆ ಹೋಗ್ತಾರಪ್ಪ ಅವರು? ಬಂದ್ಬಿಡ್ತಾರೆ. ಯಾವ ಕಡೆ ಬರ್ತಾರೆ? ಆ ಕಡೆ ಇಲ್ಲ, ಆ ಕಡೆ ಅಲ್ಲಿ ಬ್ಯಾರಿಕೇಡ್ ಮಾಡಿದ್ದೀರಾ? ಇಲ್ಲ ಸರ್, ಪ್ಯಾಕ್ ಮಾಡಿಲ್ಲ. ವ್ಯವಸ್ಥೆ ಏನು ವ್ಯವಸ್ಥೆ ಇಲ್ಲ? ಇದನ್ನು ಇಷ್ಟು ವ್ಯವಸ್ಥೆ ಅವೆಲ್ಲ ಪ್ರಶ್ನೆ ಇಲ್ಲ. ಇಲ್ಲ ಅನ್ನೋ ಕಾರ್ಯ ನಿಮ್ಮನ್ನು ಕಳಿಸಿರೋದು ನಾವು. ಹಾಂ, ನೀವು ಅವ್ರ ಮೇಲೆ ಹೇಳೋದು, ನೀವು ಹೇಳ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ. ಕಾನ್ಫರೆನ್ಸ್ ಅವರು ರೆವಿನ್ಯೂ ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ? ವೈ ಯು ನಾಟ್ ಮೇಡ್ ಅ ಟೀಮ್? ನಿಮ್ಮ ಕೆಲಸ ಏನ್ರಿ ತಹಶೀಲ್ದಾರ್? ನೀವು ಟೀಮ್ಗಳು ಮಾಡಿಬಿಟ್ಟು ಹಾಕೋ ಗೊತ್ತಿಲ್ಲ ನೀವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಿ ವೇರ್ ಆರ್ ದೇ? ದೆನ್ ವೈ ಪೀಪಲ್ ಆರ್ ದೇ ಇನ್ಸೈಡ್? ತಮಾಷೆ ಆಗ್ಬಿಟ್ಟಿದೆ ನಿಮಗೆಲ್ಲ. ಸರ್, ನಿನ್ನೆ ಮಧ್ಯಾಹ್ನವರೆಗೂ ಯಾವ ಡಿಪಾರ್ಟ್ಮೆಂಟಲ್ಲೂ ಇರಲ್ಲ ಸರ್. ಇಲ್ಲಿ ಪೊಲೀಸ್ ಅವ್ರು ಮಾತ್ರ ಎಲ್ಲ ಮೇಂಟೈನ್ ಮಾಡ್ತಿದ್ರು. ನಿನ್ನೆ ಮಧ್ಯಾಹ್ನ ಮೇಲೆ ಪಂಚಾಯತಿ ಅವ್ರು ಕೂಡ ಬಂದು ಇಲ್ಲಿ ಕ್ಲೀನ್ ಮಾಡ್ತಿದ್ರು ಸರ್. ಪತ್ರಿಕೆಗಳಲ್ಲಿ ಬಂದ ಮೇಲೆ ಸರ್ ಬರೀ ಪೊಲೀಸ್ ಅವ್ರು ಮಾತ್ರನೇ ಸರ್ ಇರೋದು. ಪಂಚಾಯತಿ ಕಡೆಯಿಂದ ಏನಿಲ್ಲ ಸರ್. ಮೊನ್ನೆಲ್ಲ ಜನಗಳು ಬಂದು ಎಲ್ಲ ಗಲೀಜೆಲ್ಲ ಹಂಗೆ ಇತ್ತು ಸರ್. ಡೈಪರ್ಸಿಂದ ಹಿಡಿದು ಅದನ್ನು ಕೂಡ ಇದು ಮಾಡೋಕ್ಕೆ ಯಾರು ಇಲ್ಲ. ಈಗ ನೀವಲ್ಲಿ ಇದನ್ನ ಏನೋ DDT ಬೋರ್ಡ್ ಹಾಕಿದ್ದೀರಾ? ಸರ್, ಇವತ್ತು ಕ್ಲೀನ್ ಮಾಡಿ ಎಲ್ಲ ಅಂಗಡಿಗಳಿಗೂ ಡಸ್ಟ್ಬಿನ್ ಕೊಟ್ಟಿದ್ದಾರೆ. ಬೋರ್ಡ್ ಎಲ್ಲಿದೆ? ಎಲ್ಲಿ ಹಾಕಿದ್ದೀರಿ? ವಾಹನ ವಾಹನ ನಿಲ್ಲಿಸ್ಕೊಳ್ಳೋದಿಲ್ಲ ರೀ, ಜನಕ್ಕೆ ಎಜುಕೇಟ್ ಮಾಡೋಕ್ಕೆ ಬೋರ್ಡ್ ಎಲ್ಲ ಹಾಕಿದ್ದೀರಿ.
ನೀವು ವಿಸಿಟೇ ಮಾಡಿಲ್ವಾ ನಿನ್ನೆ ಮೊನ್ನೆಯಿಂದ? ಎಲ್ಲಿ ಮೊನ್ನೆ ಮಾಡಿದ್ರಿ? ಮಾಡಿ ಎಲ್ಲ ಏನು ನಿಮ್ಮದು ನೀವು ಹೋಟ್ಲೆಲ್ಲ ನೋಡಲಿಲ್ಲ ಇಲ್ಲಿ ನೀವು ಬಂದಿದ್ದು? ನೀವು ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರೆ ಈ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದರೆ ಆಗೋದು. ನೀವು ಒಳಗಡೆ ಹೋಗ್ತೀರಿ ಅಷ್ಟೇ, ನೀವು ತಹಶೀಲ್ದಾರ್ ಪೊಲೀಸ್ನವರು ದೊಡ್ಡ ಟೀಮ್ ಮಾಡ್ರಿ. ಈಗ ಅವ್ರ ಸಿಬ್ಬಂದಿ ಅಂತಲ್ಲ, ಕ್ಲೀನಿಂಗ್ ಸಿಬ್ಬಂದಿ ಸಪ್ರೇಟ್ ಮಾಡಿ, ನೋಡ್ಕೊಳ್ಳೋಕ್ಕೆ ಸಪ್ರೇಟ್ ಮಾಡಿ, ನಿಮಗೆ ಪ್ರವಾಸಿ ಮಿತ್ರ ಬೇರೆ ಕೊಟ್ಟಿದ್ದೀವಿ. ಇನ್ನೆಷ್ಟು ಕೊಡ್ಬೇಕು ನಾವು ನಿಮಗೆ? ರೆವಿನ್ಯೂ ಸ್ಟಾಫು ನೀವು ಒಂದು ಮೀಟಿಂಗ್ ಮಾಡೋಕ್ಕಾಗಲ್ಲ. ತಹಶೀಲ್ದಾರು ನೀವು ಇಬ್ಬರು ಕೂತ್ಕೊಂಡು ಎಲ್ಲ ನಾವೇ ಹೇಳ್ಬೇಕಾ? ಒಂದು ಟೀಮ್ ಮಾಡಿಬಿಟ್ಟು ಒಬ್ಬೊಂದು ಟೀಮ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರಿಗೆ ಹಾಕ್ಲಿಕ್ಕಾಗಲ್ಲ ರೊಟೇಷನ್ ಮೇಲೆ. ಕ್ಲೀನಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಮದು. ಯಾರು ಪಿ ಡಿ ಒ ಯಾರು? ನೀವೇ ಪಿ ಡಿ ಒ? ಸೆಕ್ರೆಟರಿ ಯಾರು? ನೀವು ಸೆಕ್ರೆಟರಿ ಇದ್ದೀರಿ, ಪಿ ಡಿ ಒ ಇದ್ದೀರಿ. ಇದೇನು ಕಂಟಿನ್ಯೂಸ್ ಆಗಿರುತ್ತಾ? ಯಾವುದೋ ಮಳೆ ಬಂದ ಸಂದರ್ಭದಲ್ಲಿ ಈ ರೀತಿ ಇರುತ್ತೆ. ಒಂದು ವಾರ ಕೂಡ ನೀವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ರೆ ಏನ್ರಿ? ಕಾಣಲ್ಲ ಅದು. ನಿಮ್ಮ ಜನ ನಿಲ್ಲಿಸ್ಬಿಡ್ರಿ, ಅವರು ವಿತ್ ವಿಷಲ್ ದೇ ಶುಡ್ ಅಲರ್ಟ್. ಸಂಜೆ ಎಷ್ಟೊತ್ತವರೆಗೆ ಇರ್ತಾರೆ ಇಲ್ಲಿ? ಲೈಟ್ಗೆ ಏನು ಮಾಡಿದ್ದೀರಿ? ಏನು ವ್ಯವಸ್ಥೆ ಮಾಡಿಲ್ಲ? 6 ಗಂಟೆ ಕತ್ಲಾಗತ್ತೆ. ಕಳಿಸಿದ್ರು ಅವರು ಇರ್ತಾರಲ್ಲ. ಆಯ್ತು, ನೀವು ಸರ್ಚ್ ಲೈಟ್ ಹಾಕೋಬೇಕಲ್ಲಪ್ಪ. ಎಮರ್ಜೆನ್ಸಿಗೆ ಅಂತ ಗೊತ್ತಿಲ್ವಾ ನಿಮಗೆ? ಎಮರ್ಜೆನ್ಸಿ ಬೋಟ್ಸ್ ಇಟ್ಟಿಲ್ಲ ನೀವು. ನಮ್ಮ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಏನೂ ಮಾತಾಡಿಲ್ಲ ನಿಮ್ಮ ತಾಲೂಕು. ಯು ಶುಡ್ ಹ್ಯಾವ್ ಸಮ್ ಏನೋ ಪ್ರಿಕಾಷನರಿ ಮೆಷರ್ ಆಗಿ. ಬೋಟ್ಸ್ ಇಲ್ಲ ನಿಮಗೆ, ಡೈವರ್ಸ್ ಇಲ್ಲ ನಿಮಗೆ. ಹೌ ಡು ಯು ಅಲೋ ಪೀಪಲ್ ಇನ್ಸೈಡ್? ಆಯ್ತು, ನೀರಿಗೆ ಬಿಡ್ತೀರಲ್ಲಪ್ಪ. ನಾಳೆ ಹೆಚ್ಚು ಕಡಿಮೆ ಆಯಿತು, ಡೈವರ್ಸ್ ಇಟ್ಟಿದ್ದೀರಾ ಇಲ್ಲಿ? ಎಕ್ಸ್ಪರ್ಟ್ಸ್ ಇದ್ದಾರೆ, ಸ್ವಿಮ್ಮರ್ಸು ಎಲ್ಲಿದ್ದಾರೆ? ಐಡೆಂಟಿಫೈ ಮಾಡಿದ್ದೀರಾ? ಮತ್ತೆ ಏನು ಮ್ಯಾನೇಜ್ ಮಾಡ್ತಿದ್ರಿ? ದೇರ್ ಇಸ್ ನೋ ಬೋಟ್ ಎಮರ್ಜೆನ್ಸಿ, ದೇರ್ ಇಸ್ ನೋ ಸ್ವಿಮ್ಮರ್, ದೇರ್ ಇಸ್ ನೋ ಎಕ್ಸ್ಪರ್ಟ್ ಡೈವರ್. ಜನ ಅಲ್ಲಿಂದ ಕಂಟ್ರೋಲ್ ಮಾಡಿ ಇಲ್ಲಿವರೆಗೆ ಬಿಟ್ಕೊಳ್ಳಿ. ಅದು ಎಲ್ಲಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಒಂದು ಕಾರ್ಡನ್ ಹಾಕಿ, ನಿಮ್ಮ ಮೆನ್ ಕಾರ್ಡನ್ ಮಾಡಿ ಅಲ್ಲಿ. ಇಲ್ಲಿ ಬ್ಯಾರಿಕೇಡಿಂಗ್ ಮಾಡ್ಕೊಳ್ಳಿ, ಆಯ್ತಾ? ಆಮೇಲೆ ಎಲ್ಲೆಲ್ಲಿ ಜಾಗ ಸ್ವಲ್ಪ ಡೀಪಾಗಿ 10 ಅಡಿ ಇದೆ ಅಲ್ಲಿ, ಇಲ್ಲಿಂದ ಎಲ್ಲೋ ಮಕ್ಕಳು ನೋಡ್ತಿರ್ತಾರೆ. ನೀವು ಸೇಫ್ಟಿ ಸೆಕ್ಯೂರಿಟಿ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಒಂದು ಇಮಿಡಿಯೇಟ್ ಆಗಿ ಸಂಜೆ ಒಳಗಡೆ ಟಾರ್ಚ್ ಲೈಟ್ ಹಾಕಬೇಕು. ಇಫ್ ಯು ಡೋಂಟ್ ಗೆಟ್ ದಟ್ ಲೈಟ್, ಇಮಿಡಿಯೇಟ್ಲಿ ಫೈರಿಂದ ಹೇಳಿಸಿ ತಗೋಬೇಕು. ಇವು ತಹಶೀಲ್ದಾರ್ ಇದ್ದಾರೆ, ಯು ಗೆಟ್ ಇಟ್ ಇಮಿಡಿಯೇಟ್ಲಿ. ಸಂಜೆ ಆ ಜನ ಇರಲಿ ಇಲ್ಲೆಲ್ಲ ಸೈಡ್ ಕೂತಿರ್ತಾರೆ. ಯು ಶುಡ್ ಬಿ ಲಿಟಲ್ ಪ್ರಾಕ್ಟಿಕಲ್ ಆ್ಯಂಡ್ ರೆಸ್ಪಾನ್ಸಿಬಲ್. ಸರ್ಚ್ ಲೈಟ್ ಹಾಕಿ ಸಂಜೆ 6 ಗಂಟೆಗೆ. ಕ್ಲೀನಿನೆಸ್ ನೋಡಬೇಕು. ನಿಮ್ಮ ಅಂಗಡಿಯವರಲ್ಲಿ ನೀವು ಬಿಟ್ಟಿದ್ದೀರಾ ಅಲ್ಲಿ ತಿಂಡಿ ಗಿಂಡಿ ತಗೊಳ್ಳೋಕ್ಕೆಲ್ಲ, ಅವ್ರಿಗೆ ಕ್ಲೀನ್ ಮಾಡಬೇಕಾದ್ರೆ ಡಿಸ್ಪೋಸ್ ಆಗಬೇಕಲ್ಲ ವೇಸ್ಟ್ಗಳೆಲ್ಲ. ಅವ್ರು ಅಲ್ಲೇ ಬಿಸಾಕ್ ಹೋಗ್ತಾರೆ, ಅಲ್ಲೇ ತಿಂದು ಹೋಗ್ತಾರೆ. ಒಟ್ಮೇಲೆ ಅವ್ರು ಮೇಂಟೈನ್ ಮಾಡಬೇಕು, ಅದು ನಿಮ್ಮ ಜವಾಬ್ದಾರಿ. ಅದು